ಸಂವತ್ಸರದ ದಕ್ಷಿಣಾಯು ಶರದ್ ಋತು ಕಾರ್ತಿಕ ಮಾಸ ಕೃಷ್ಣ ಪಕ್ಷ ಚತುರ್ಥಿ ತಿಥಿ. ಮತ್ತೊಂದು ವಿಶೇಷ ಏನು ಅಂದ್ರೆ ಆದಿತ್ಯ ನಕ್ಷತ್ರ ಭಗವದ್ ರಾಮಾಂಜನೇಯ ಈ ದಿವಸ ನಾವು ತುಲಾ ಕಾರ್ತಿಕ ಒಂದು ಕೈಂಕರ್ಯವನ್ನು ನಡೆಸ್ತಾ ಇದ್ದೀವಿ. ಇಲ್ಲಿಗೆ ಅನೇಕ ಗಣ್ಯರು ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಸ್ವಾಗತ. ನಮ್ಮ ತಮಿಳುನಾಡು ಇಂಡಿಯಾದಲ್ಲಿ ವಿಶಿಷ್ಟಾದ್ವೈತ ಸಿದ್ಧಾಂತ ಪ್ರವರ್ತನ ದಕ್ಷರು, ನಾನಾ ಶಾಸ್ತ್ರಗಳ ಪಾರವನ್ನು ಕಂಡ ಪಂಡಿತರು, ಪ್ರೌಢಕಾವ್ಯ ಪ್ರಣೇತರು ಆದ ಶ್ರೀಮಾನ್ ನಿಗಮಾಂತ ದೇಶಿಕರವರ ಕಟ್ಟ ಅಭಿಮಾನಿ ಮತ್ತು ಅನುಯಾಯಿ ಆದ ಅನಂತ ಪದ್ಮನಾಭಾಚಾರ್ಯರ ಶಿಷ್ಯೋತ್ತಮರಾಗಿರ್ತಕ್ಕಂಥ ಅಮೋಘ ಚಕ್ರವರ್ತಿಗಳು. ಇವರು ತಂದೆ ರಂಗನಾಥ ಚಕ್ರವರ್ತಿಗಳ ಸುಪುತ್ರರು. ಅವರು ಈ ದಿವಸ ಈ ಸಭೆಗೆ ಬಂದು ಈ ಸಭೆಯ ಘನತೆಯನ್ನ ಹೆಚ್ಚಿಸಿದ್ದಾರೆ. ಅವರು ಈ ದಿವಸ ವರದರಾಜರ ಬಗ್ಗೆ ಒಂದು 2-3 ಮಾತುಗಳನ್ನು ಆಡ್ತಾರೆ. ಹಾಗೂ ಕಾವೇರಿಯಲ್ಲಿ ತುಲಾ ಮಾಸದಲ್ಲಿ 1 ವರ್ಷ ತಿಂಗಳ ಕಾಲ ಗಂಗೆ ಇರ್ತಾರೆ ಅಂತಕ್ಕಂಥ ಒಂದು ವಿಷಯ ಅನೇಕ ಶಾಸ್ತ್ರಗಳಲ್ಲಿ ಉಲ್ಲೇಖವಾಗಿದ್ದೆ. ಆದ್ರಿಂದ ಈ ತುಲಾ ಕಾವೇರಿ ಮಹಾತ್ಮೆ ಮತ್ತು ನಿಗಮಾಂತ ದೇಶಿಕರ ಅವರು ಇಲ್ಲಿದ್ದು ಮುಂದೆ ಹೋಗಿದ್ರು. ಸತ್ಯಾಗ್ರಹದಲ್ಲಿದ್ದಾಗ ಅವರಲ್ಲಿ ಕಾಲಕ್ಷೇಪ ಮಾಡ್ತಾ ಇದ್ರು. ಅಂತಹ ಪುಣ್ಯ ಕ್ಷೇತ್ರ ಇದು ಶೃಂಗೇರಿ ಕ್ಷೇತ್ರ. ವರದರಾಜ ವರದಗಾತಿಥಿ ವರದ ಅಂತ ವರವನ್ನು ಕೊಡ್ತಕ್ಕಂಥದ್ದು, ಸಾತ್ವಿಕವಾಗಿರ್ತಕ್ಕಂಥ ವರವನ್ನು ಕೊಡ್ತಕ್ಕಂಥದ್ದು. ಮತ್ತು ಭಗವತ್ ರಾಮಾನುಜರು ತಮ್ಮ ಯೌವನ ಮತ್ತು ಹಾಗೂ ಬಾಲ್ಯದಲ್ಲಿ ವರದರಾಜನನ್ನೇ ಅವರು ಸೇವಿಸಿದವರಾಗಿದ್ದರು. ಅದೇ ತರ ದೊಡ್ಡಯ್ಯಾಚಾರ್ಯರು ಕೂಡ, ಅದೇ ತರ ನಿಗಮಾಂತ ದೇಶಿಕರು ಕೂಡ ಅವರ ಆರಾಧ್ಯ ದೈವೇ ಇದ್ದು ಯಶ್ಯತ್ಪಾದ ಪದ್ಮೆ ವರದ ನಿಧವರಂ ನಿರ್ಭಯೋಸ್ಮಿ. ನನ್ನ ಎಲ್ಲಾ ಭಯಭಾರಗಳನ್ನ ನಿನ್ನ ಪಾದದಡಿಯಲ್ಲಿ ಸಮರ್ಪಿಸಿ ನಾನು ಭಯ ಮತ್ತು ಭೀತಿಯಿಂದ ಮುಕ್ತಗೊಂಡಿದ್ದೇನೆ ಎನ್ನುತ್ತಾರೆ ನಿಗಮಾಂತ ದೇಶಿಕರು. ಅದೇ ನಮ್ಮಾಳ್ವಾರರು 100 ಪ್ರವಚನಗಳನ್ನು ವರದರಾಜನಿಗೆ ಮೀಸಲಾಗಿಟ್ಟಿದ್ದಾರೆ. ಅದರಲ್ಲಿ ನಿಗಮಾಂತ ದೇಶಿಕರು ಅವರ ಒಂದು ಕೃತಿ, ಅದರಲ್ಲಿ ಪ್ರಥಮ ಶತಕೆ ದೀಕ್ಷವರದಂ, ದ್ರವಿಡೋಪನಿಷತ್ ತಾತ್ಪರ್ಯ ರತ್ನಾವಳಿ ಅಂತಕ್ಕಂಥ ಗ್ರಂಥದಲ್ಲಿ ಪ್ರಥಮ ಶತಕೆ ದೀಕ್ಷವರದಂ ಅಂತ 100 ಪದ್ಯಗಳನ್ನ ವರದರಾಜರಿಗೆ ಮೀಸಲಿಟ್ಟಿದ್ದಾರೆ. ಅಂತಹ ಒಂದು ಸಾತ್ವಿಕವಾದ ವರವನ್ನು ಕೊಡತಕ್ಕಂಥ ವರದ ಅವರ ಬಗ್ಗೆ ಇವತ್ತಿನ ದಿವಸ ನಮ್ಮ ಅಮೋಘ ಚಕ್ರವರ್ತಿಗಳು ಒಂದು 10-15 ನಿಮಿಷಗಳ ಮಾತನಾಡ್ತಾರೆ. ಅವರನ್ನ ನಿಮ್ಮೆಲ್ಲರ ಪರವಾಗಿ ತಾವು ಮಾತುಗಳನ್ನ ಆಡಬೇಕು ಅಂತ ಕೇಳ್ಕೊಂಡು, ಇದಾದ್ಮೇಲೆ 5 ನಿಮಿಷಗಳ ಕಾಲ ಡಾಕ್ಟರ್ ನೀಲಾಂತಹಳ್ಳಿ ಕೃಷ್ಣಯ್ಯಂಗಾರ್ ರಾಮಶೇಷನ್ ಅವರು ಕೂಡ ವರ್ಧನ್ ಬಗ್ಗೆ ಮಾತನಾಡ್ತಾರೆ. ಅವ್ರಿಗೂ ಕೂಡ ನಾನು ರಿಕ್ವೆಸ್ಟ್ ಮಾಡಿಕೊಂಡು ವೇದಿಕೆಯನ್ನ ಮೊದಲಿಗೆ ಅಮೋಘ ಚಕ್ರವರ್ತಿಯವರಿಗೆ ಕೊಡ್ತಾ ಇದ್ದೀನಿ. ನಮಸ್ಕಾರ. ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಶ್ರೀಮದ್ರಂಗಶಠಾರಿ ಸಂಯಮಿ ವರಾಲ್ಲಬ್ಧಾಗಮಾಂತದ್ವಯಂ ಶ್ರೀಮದ್ವೀರ ರಘೂದ್ವಹಾದ್ಯ ಶಠಜಿತ್ ಪಾದಾರವಿಂದಾಶ್ರಯಂ ಶ್ರೀಮದ್ವೇದವತಂಸ ದೇಶಿಕಯತೇಃ ಕಾರುಣ್ಯ ವೀಕ್ಷಾಸ್ಪದಂ ಸೇವೆ ರಂಗಧುರೀಣ ಶಾಸನೋಶಂ ನಾರಾಯಣಂ ಯೋಗಿನಂ ವೇದಾಂತ ದೇಶಿಕ ಯತೀಂದ್ರ ಕಟಾಕ್ಷಲಬ್ಧ ತ್ರಯ್ಯಂತ ಸಾರಮನವದ್ಯ ಗುಣಂ ಬುಧಾಗ್ರ್ಯಂ ನಾರಾಯಣಾದ್ಯ ಯತಿಧುರ್ಯ ಕೃಪಾಭಿಷಿಕ್ತಂ ಶ್ರೀರಂಗನಾಥ ಯತಿಶೇಖರಂ ಆಶ್ರಯಾಮಃ. ಶ್ರೀಕೃಷ್ಣಮಾರ್ಯಂ ಕರುಣಾಲಯಂತಂ ವೇದಾಂತಯುಗ್ಮಂ ಸಮವೀತವಂತಂ ವತ್ಸಾಭಿಜಾತಂ ವಿದುಷಾಂ ವರೇಣ್ಯಂ ಶ್ರೀಭಾಷ್ಯ ಸಿಂಹಂ ಪ್ರಣಮಾಮಿ ನಿತ್ಯಂ. ವಾತ್ಸ್ಯ ಶ್ರೀಕೃಷ್ಣಸೂರೀಂದ್ರ ಪದಪಂಕಜ ಷಟ್ಪದಂ ಅನಂತ ಪದ್ಮನಾಭಾರ್ಯಂ ಭಾರದ್ವಾಜಮಹಂ ಭಜೆ. ಮೊಟ್ಟ ಮೊದಲನೇದಾಗಿ ಇಲ್ಲಿ ನೆರೆದಿರುವಂತಹ ಎಲ್ಲ ಹಿರಿಯರಿಗೂ ನನ್ನ ಪ್ರಣಾಮಗಳು. ಎಲ್ಲರೂ ನನಗಿಂತ ಇಲ್ಲಿ ಹಿರಿಯರೇ ಕಾಣಿಸ್ತಾ ಇದ್ದೀರಾ, ಆದರೂ ಒಂದಿಬ್ರು ಕಿರಿಯರು ಕೂಡ ಕಾಣಿಸ್ತಾ ಇದ್ದೀರಾ. ಅದು ಒಂದು ಒಳ್ಳೆಯ ವಿಷಯ. ನಮ್ಮ ಸ್ವಾಮಿ ಯಾವಾಗಲೂ ಹೇಳುವಂಥ ಒಂದು ಮಾತು, ನಮಗೆ ಒಂದು ಮಿಸ್ಕನ್ಸೆಪ್ಷನ್, ಒಂದು ತಪ್ಪು ತಿಳುವಳಿಕೆ ಇದೆ. ಅದೇನು ಅಂತ ಅಂದರೆ, ಈ ಸಂಪ್ರದಾಯ ಅನ್ನುವಂಥದ್ದು ಸಾಮಾನ್ಯ ವಯಸ್ಸಾದವರಿಗೆ ಅಂಥವರೇ ದೇವಸ್ಥಾನಕ್ಕೆ ಬರಬೇಕು, ಇಂಥ ಉತ್ಸವಗಳಲ್ಲಿ ಪಾಲ್ಗೊಳ್ಬೇಕು ಅನ್ನುವಂತಹ ಒಂದು ತಪ್ಪು ತಿಳುವಳಿಕೆ ಇದೆ. ಹಾಗಿಲ್ಲದೆ ಇಲ್ಲಿ ಒಂದಿಬ್ರು ಕಿರಿಯರನ್ನು ನೋಡಿದ್ದು ನನಗೆ ಸಂತೋಷವೇ. ಆ ರೀತಿಯಲ್ಲಿ ಸಂಪ್ರದಾಯವಾದದ್ದು
ಆ ಬಾಲ ವೃದ್ಧ ಪರ್ಯಂತ ಎಲ್ರಿಗೂ ಬೇಕಾಗಿರುವಂತಹ ಒಂದು ವಿಷಯ. ಆ ರೀತಿಯಲ್ಲಿ ಸಮ್ಯಕ್ ಪ್ರದಾಯಂ ಮಿತಿ ಸಂಪ್ರದಾಯಂ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ದೊಡ್ಡವರಿಂದ ಶ್ರೀಮನ್ನಾರಾಯಣನಿಂದ ಹಿಡಿದು ಇವತ್ತಿನವರೆಗೂ ಇರುವಂತಹ ಆಚಾರ್ಯರವರೆಗೂ ಬರುವಂತಹ ವಿಷಯಗಳು, ಅವನಿಂದ ಹಿಡಿದು ಇವತ್ತಿನವರೆಗೂ ಇರುವಂತಹ ಆಚಾರ್ಯರಗಳ ಮೂಲಕ ನಮಗೆ ರೀಫೈನ್ ಆಗಿ ಬರುತ್ತೆ. ಅದು ಅಂದ್ರೆ ಫಿಲ್ಟರ್ ಆಗಿ ಇನ್ನೂ ಚೆನ್ನಾಗಿ ಆಗಿ ಅದಕ್ಕೆ ಸಮ್ಯಕ್ ಅನ್ನುವಂತಹ ಪದವನ್ನ ಸೇರಿಸಿರೋದು, ಸಮ್ಯಕ್ ಪ್ರದಾಯಂ ಸಂಪ್ರದಾಯಂ ಅಂತ ಹೇಳೋದು. ಆ ರೀತಿಯಲ್ಲಿ ಇವತ್ತಿನವರೆಗೂ ನಮ್ಮ ಆಚಾರ್ಯರು ನಮಗೆಲ್ಲ ಇಂಥ ಜ್ಞಾನವನ್ನ ಕೊಡ್ತಾ ಬಂದಿದ್ದಾರೆ. ಈ ಜ್ಞಾನವನ್ನೇ ನಾವು ಪ್ರಮುಖ ಅಂತ ಪರಿಗಣಿಸಬೇಕಾಗಿದೆ. ಇವತ್ತು ಎಷ್ಟೋ ಕಾರಣಾಂತರಗಳಿಂದ ಅದು ಹಾಗೆ ಆಗ್ತಾ ಇಲ್ಲ. ಆ ಜ್ಞಾನವನ್ನ ನಾವು ಮುಖ್ಯ ಅಂತ ಪರಿಗಣಿಸ್ತಾ ಇಲ್ಲ. ಆದ್ರೆ ಈ ಜ್ಞಾನವನ್ನೇ ನಾವು ಮುಖ್ಯ ಅಂತ ಪರಿಗಣಿಸ್ಬೇಕು ಅಂತ ಹೇಳಿ ಇಲ್ಲಿರುವವರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ. ಈಗ ಈ ಕ್ಷೇತ್ರವನ್ನ ನಾವು ನೋಡೋದಾದ್ರೆ ಹೆಮ್ಮಿಗೆ ಕ್ಷೇತ್ರ. ಈ ಹೆಮ್ಮಿಗೆ ಕ್ಷೇತ್ರದಲ್ಲಿ ಅಡಿಯನಿಗೆ ಸಿಕ್ಕಂತ ಒಂದು ಮಾಹಿತಿಯ ಪ್ರಕಾರ ಇಲ್ಲಿ ದೊಡ್ಡ ಆಂಡವನ್ ಸ್ವಾಮಿಗಳು ವಿಜಯ ಮಾಡಿ ಪೆರುಮಾಳಿಗೆ ಮಂಗಳಾಶಾಸನವನ್ನು ಮಾಡಿದ್ದಾರೆ ಅನ್ನೋದು ತಿಳಿದು ಬಂತು. ಆ ರೀತಿಯಲ್ಲಿ ಅತ್ಯಂತ ಪುಣ್ಯವಾದ ಸ್ಥಳ ಇದು. ಯಾಕೆ ಅಂತ ಅಂದ್ರೆ ನಾವು ಪುರಾಣಾದಿಗಳಲ್ಲೂ ನೋಡ್ತೀವಿ, ಎಷ್ಟೋ ಕಡೆ ಭಗವಂತ ನೆಲೆಸಿರ್ತಾನೆ, ಆದ್ರೆ ಅವನ ಭಕ್ತರು ಬಂದು ಅಲ್ಲಿ ಆ ಭಗವಂತನಿಗೆ ಪ್ರಾರ್ಥನೆ ಮಾಡದೆ ಹೋದ್ರೆ ಅಂಥ ಸ್ಥಳಕ್ಕೆ ಅಷ್ಟು ಮಹಿಮೆ ಇಲ್ಲ. ಯಾವಾಗ ಅವನ ಭಕ್ತರು ಬಂದು ಅಂಥ ಸ್ಥಳವನ್ನ ಮಂಗಳಾಶಾಸನ ಮಾಡ್ತಾರೋ, ಅಲ್ಲಿ ಬಂದು ಭಗವಂತನಿಗೆ ಮಂಗಳಾಶಾಸನ ಮಾಡ್ತಾರೋ, ಆಗ್ಲೇ ಆ ಸ್ಥಳಕ್ಕೆ ಒಂದು ಶ್ರೇಷ್ಠತೆ, ಒಂದು ಮಹಿಮೆ ಎಲ್ಲ ದೊರಕತ್ತೆ. ಆ ರೀತಿಯಲ್ಲಿ ಈ ಒಂದು ಕ್ಷೇತ್ರದಲ್ಲಿ, ಹೆಮ್ಮಿಗೆ ಕ್ಷೇತ್ರದಲ್ಲಿ ನಾವು ಇಲ್ಲೇ ಕಾವೇರಿ ನದಿ ಓಡ್ತಾ ಇರೋದನ್ನು ನೋಡ್ಬೋದು. ಇದೇ ಕಾವೇರಿಯ ಬಗ್ಗೆ ಸಂಪೂರ್ಣವಾಗಿ ಕಾವೇರಿ ಮಾಹಾತ್ಮ್ಯ ಅಂತ ಹೇಳಿ ನಾವು ಪುರಾಣಗಳಲ್ಲಿ ನೋಡ್ಬೋದು. ಈ ಕಾವೇರಿ ಮಾಹಾತ್ಮ್ಯದ ಬಗ್ಗೆ 2 ವರ್ಷಗಳ ಹಿಂದೆ ತುಲಾಮಾಸದಲ್ಲಿ ಅಡಿಯೇನನು ಉಪನ್ಯಾಸ ಮಾಡಿದ್ದೆ. ಸಂಪೂರ್ಣವಾಗಿ ಕಾವೇರಿ ಮಹಾತ್ಮ್ಯವನ್ನ ಕನ್ನಡದಲ್ಲಿ ಉಪನ್ಯಾಸ ಮಾಡಿದ್ದೇನೆ. ಅದು ಯೂಟ್ಯೂಬ್ನಲ್ಲಿ ಲಭ್ಯವಿದೆ, ತಾವೆಲ್ಲರೂ ಹೋಗಿ ನೋಡ್ಕೋಬಹುದು. ಆ ಯೂಟ್ಯೂಬ್ನಲ್ಲಿ ಇರುವಂತಹ ಆ ಕಾವೇರಿ ಮಹಾತ್ಮ್ಯದ ಒಂದು ಮುಖ್ಯವಾದ ಭಾಗವನ್ನ ನಾನಿವತ್ತು ಇಲ್ಲಿ 5 ನಿಮಿಷದಲ್ಲಿ ನಿಮಗೆ ಹೇಳ್ತೇನೆ. ಈ ಕಾವೇರಿಗೆ ಇರುವಂತಹ ಒಂದು ಮಹಿಮೆಯೇ ಏನು ಅಂತ ನೋಡಿದ್ರೆ, ಕಾವೇರಿ ವಿರಜಾಸೇಯಂ ವೈಕುಂಠಂ ರಂಗಮಂದಿರಂ ಸವಾಸುದೇವೋ ರಂಗೇಶಃ ಪ್ರತ್ಯಕ್ಷಂ ಪರಮಂ ಪದಂ ಅನ್ನುವಂತಹ ಶ್ಲೋಕ ಇದು ಕಾವೇರಿ ಮಹಾತ್ಮ್ಯದಿಂದ ಸಿಗುವಂತಹ ಶ್ಲೋಕ. ಈ ಶ್ಲೋಕದಲ್ಲಿ ನಾವು ನೋಡೋ ಹಾಗೆ ಕಾವೇರಿ ವಿರಜಾಸೇಯಂ, ವಿರಜೆ ಅನ್ನೋದೆಲ್ಲಿದೆ? ಆ ಶ್ರೀವೈಕುಂಠದ ಎಲ್ಲೆಯಲ್ಲಿದೆ. ಆ ವಿರಜೆಯೇ ಈ ಕಾವೇರಿ. ಕಾವೇರಿಗೆ ಎಷ್ಟು ಮಹಿಮೆ ಇದ್ರೆ ಹೀಗೆ ವಿರಜೆ ಅಂತ ಹೇಳ್ತಾರೆ ಅಲ್ವಾ? ಅದು ಏನಕ್ಕೆ ವಿರಜೆ ಅಂತ ಹೇಳ್ತಾರೆ ಅನ್ನೋದನ್ನು ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲೇ ನೋಡೋಣ. ವೈಕುಂಠಂ ರಂಗಮಂದಿರಂ, ವೈಕುಂಠಂ ರಂಗಮಂದಿರಂ ಅಂತ ಅಂದ್ರೆ ಈ ಕಾವೇರಿಯ ದಡದಲ್ಲಿ ಇರುವಂತಹ ಆ ಶ್ರೀರಂಗನಾಥನ ದೇವಸ್ಥಾನಗಳು, ಶ್ರೀರಂಗಪಟ್ಟಣವಾಗಿರ್ಲಿ, ಮಧ್ಯರಂಗವಾಗಿರ್ಲಿ, ಅಥವಾ ಆ ಶ್ರೀರಂಗಮ್ಮನಾಗಿರ್ಲಿ, ಈ ರೀತಿ ಗಂಗೆಗಿಂತ ಇವಳು ಪುನೀತಳಾದವಳು ಅಂತ ಹೇಳಿ ಆಳ್ವಾರರು ಹಾಡ್ತಾರೆ. ಕಾವೇರಿ ಗಂಗೆಗಿಂತ ಪುನೀತಳಾದವಳು ಅಂತ ಆಳ್ವಾರರು ಹಾಡ್ತಾರೆ. ಸವಾಸುದೇವೋ ರಂಗೇಶಃ ಪ್ರತ್ಯಕ್ಷಂ ಪರಮಂ ಪದಂ ಅಂತ ಹೇಳಿ ಈ ಕಾವೇರಿಯಲ್ಲಿ ಮಿಂದವರಿಗೆ, ಅದು ತುಲಾಮಾಸದಲ್ಲಿ ಕಾವೇರಿಯಲ್ಲಿ ಮಿಂದೇಳುವುದು ಅತ್ಯಂತ ವಿಶೇಷ ಅಂತ ತುಲಾ ಕಾವೇರಿ ಮಹಾತ್ಮ್ಯದಲ್ಲಿ ನಾವು ನೋಡ್ಬೋದು. ಅದರ ಪ್ರಕಾರ ಇದರಿಂದ ನಮಗೆ ಆ ಪರಮಪದವೇ ಲಭಿಸುತ್ತದೆ ಅಂತ ಹೇಳ್ತಾರೆ. ಹೇಗೆ ಈ ಕಾವೇರಿ ಆ ಗಂಗೆಗಿಂತ ಪುನೀತಳು ಅಂತ ನಾವು ನೋಡೋದಾದ್ರೆ, ಗಂಗೈಲ್ ಪುನಿದಮಾನ ಕಾವೇರಿ ನಡುವು ಪಾಟ್ ಅಂತ ಹೇಳಿ ಆಳ್ವಾರರು ಹಾಡ್ತಾರೆ ತಮ್ಮ ತಿರುಮಾಲೆಯಲ್ಲಿ. ಇದರ ಪ್ರಕಾರ ಗಂಗೈಲ್ ಪುನಿದಮಾನ ಕಾವೇರಿ ನಡುವು ಪಾಟ್ ಅಂದ್ರೆ ಏನು? ಗಂಗೆಗಿಂತ ಪುನೀತಳಾದವಳಂತೆ ಇವಳು. ಈಗ ತಾನೇ ಇಲ್ಲಿ ಮಾತಾಡ್ತಾ ಸ್ವಾಮಿ ಹೇಳಿದ್ರು, ಈ 1 ತಿಂಗಳು ತುಲಾಮಾಸದಲ್ಲಿ ಗಂಗೆ ಬಂದು ಇಲ್ಲಿ ನೆಲೆಸ್ತಾಳೆ ಅಂತ ಹೇಳಿ. ಗಂಗೆ ಬಂದು ಇಲ್ಲಿ ನೆಲೆಸೋದಕ್ಕೆ ಕಾರಣ ಏನು ಅಂತ ನೋಡಿದ್ರೆ, ನಮ್ಮ ಈ ಕಾವೇರಿ ಮಹಾತ್ಮ್ಯವನ್ನ ತೆಗೆದು ನೋಡಿದ್ರೆ ಅದರಲ್ಲಿ ಹೇಳ್ತಾರೆ, ಗಂಗೆ ಇಲ್ಲಿ ಏನಕ್ಕೆ ನೆಲೆಸ್ತಾಳೆ ಅಂತ ಅಂದ್ರೆ, ಗಂಗೆಯಲ್ಲಿ ಎಲ್ಲರೂ ಬಂದು ಪಾಪ ತೊಳ್ಕೊಂಡು ಹೋಗಕ್ ಬರ್ತಾರೆ, ಆದ್ರೆ ಆ ಪಾಪನೆಲ್ಲ ಗಂಗೆಯಲ್ಲಿ ಬಿಟ್ಟು ಹೋಗ್ತಾರೆ. ಆ ಗಂಗೆಯಲ್ಲಿರುವಂತ ಪಾಪ ಎಲ್ಲಿ ಹೋಗುತ್ತೆ ಅಂತ ಅಂದ್ರೆ, ಅದು ತುಲಾಮಾಸದಲ್ಲಿ ಬಂದು ಕಾವೇರಿಯಲ್ಲಿ ಸೇರಿದಾಗ್ಲೇ ಹೋಗೋದು ಅಂತ ಹೇಳಿ ಕಾವೇರಿ ಮಹಾತ್ಮ್ಯದಲ್ಲಿ ನೋಡ್ತೀವಿ. ಆ ರೀತಿ ಇಲ್ಲಿ ಕಾವೇರಿಗೆ ಇಷ್ಟು ಮಹಿಮೆ ಇದೆ. ಅದಲ್ಲದೆ ಈ ಕಾವೇರಿಯ ಜನನ ಹೇಗಾಯಿತು ಅಂತ ನೋಡಿದ್ರೆ, ಒಂದು
ಅಮಲಕ ವೃಕ್ಷ. ಅಮಲಕ ಅಂತ ಅಂದ್ರೆ ನಲ್ಲಿಕಾಯಿ. ಈ ಒಂದು ನಲ್ಲಿಕಾಯಿ ವೃಕ್ಷವಾಗಿ ಆ ಎಂಪೆರುಮಾನ್ ಶ್ರೀ ವಿಷ್ಣು ಶ್ರೀಮನ್ ನಾರಾಯಣ ಅವತಾರ ಮಾಡ್ದ. ಎಲ್ಲಿ ಅಂತ ಅಂದ್ರೆ ಇವತ್ತು ನಾವು ನೋಡುವಂತಹ ಕೂರ್ಗ್ ಪ್ರದೇಶದಲ್ಲಿರುವಂತಹ ತಲಕಾವೇರಿ, ಅಲ್ಲಿ ಅವನು ಒಂದು ನಲ್ಲಿಕಾಯಿ ವೃಕ್ಷವಾಗಿ ಅವತಾರ ಮಾಡ್ದ. ಹೀಗೆ ನಲ್ಲಿಕಾಯಿ ವೃಕ್ಷವಾಗಿ ಅವತಾರ ಮಾಡಿದಂತ ವಿಷ್ಣುವಿನ ಬುಡದ ಬಳಿ, ಆ ಬುಡದ ಬಳಿಯಿಂದ ಜನಿತಳಾದವಳು ಈ ಕಾವೇರಿ. ಅಂದ್ರೆ ಇವಳು ವಿರಜಗೆ ಸಮನಾದವಳಲ್ವಾ? ಅದೇ ರೀತಿ ಇವಳು ಆ ವೈಕುಂಠ ಪ್ರಾಪ್ತಿಯನ್ನ ಕೊಡುವವಳಲ್ವಾ? ಯಾಕೆ ಅಂದ್ರೆ ವಿರಜೆಯಂತೆ ಇರುವವಳು ಇವಳು. ಇವಳಲ್ಲಿ ನಾವು ಮಿಂದೆದ್ರೆ ವೈಕುಂಠ ಪ್ರಾಪ್ತಿಯು ನಮಗೆ ಸಿಗತ್ತೆ ಅಂತ ಹೇಳಿ ಕಾವೇರಿ ಮಹಾತ್ಮ್ಯದಲ್ಲಿ ಇದನ್ನ ತೋರಿಸ್ತಾರೆ. ಆ ರೀತಿಯಲ್ಲಿ ಕಾವೇರಿ ಹೀಗಿದ್ರೆ ಇದೇ ರೀತಿ ತಂಪಾದ ಅನುಭವವನ್ನ ಕೊಡುವವನು ನಮ್ಮ ಈ ವರದರಾಜ ಸ್ವಾಮಿಯು ಸಹ. ಇದೇ ರೀತಿ ತಂಪಾದ ಅನುಭವ, ಈಗ ಕಾವೇರಿಯಲ್ಲಿ ಹೋಗಿ ಮಿಂದು ಎದ್ದು ಬಂದ್ರೆ ಹೇಗೆ ನಮಗೆ ತಂಪಾದ ಅನುಭವ ಉಂಟಾಗುತ್ತೋ ಅದೇ ರೀತಿ ತಂಪಾದ ಅನುಭವವನ್ನು ಕೊಡುವನು ಈ ನಮ್ಮ ರಂಗನಾಥ ಸ್ವಾಮಿ, ವರದರಾಜ ಸ್ವಾಮಿ. ಕ್ಷಮಿಸ್ಬೇಕು, ವರದರಾಜನೇ ರಂಗನಾಥ, ರಂಗನಾಥನೇ ವರದರಾಜ. ಆ ರೀತಿಯಲ್ಲಿ ಈ ವರದರಾಜ ಸ್ವಾಮಿ ಈ ಅಂಥ ಒಂದು ಅನುಭವವನ್ನ ಕೊಡ್ತಾನೆ. ಹೇಗೆ ಅಂತ ಹೇಳಿದ್ರೆ ನಾವು ನೋಡ್ಬೋದು, ಅವನು ಒಂದು ಕಲ್ಪವೃಕ್ಷ ಅಂತ ಹೇಳಿ ಸ್ವಾಮಿ ದೇಶಿಕರು ವರ್ಣಿಸ್ತಾರೆ ವರದರಾಜ ಪಂಚಾಶತ್ನಲ್ಲಿ. ಆ ಕಲ್ಪವೃಕ್ಷಕ್ಕೂ ಮುಂಚೆ ನಾವು ಇಲ್ಲಿ ಆಂಡಾಳ್ ತಾಯಾರ್ ವಿಜಯ ಮಾಡಿರೋದ್ರಿಂದ ಆ ಆಂಡಾಳ್ ತಾಯಾರ್ ಹೇಳುವಂತಹ ಒಂದು ಮಾತನ್ನ ನೋಡೋದಾದ್ರೆ, ತಿರುಪ್ಪಾವೈನಲ್ಲಿ ಮೊದಲು 3 ಪಾಶುರಗಳಲ್ಲೂ ಆಂಡಾಳ್ ತಾಯಾರ್ ಹೇಳ್ತಾಳೆ ನೀರಾಟದ ಬಗ್ಗೆ. ನೀರಾಟ ಅಂತ ಅಂದ್ರೆ ಸ್ನಾನ ಮಾಡುವುದರ ಬಗ್ಗೆ ಆಂಡಾಳ್ ತಾಯಾರ್ ಮೊದಲ 3 ಪಾಶುರಗಳಲ್ಲೂ ಹೇಳ್ತಾಳೆ. ಇಲ್ಲಿ ನೀರಾಟ ಅಂದ್ರೆ ಏನು? ನೀರಾಟ ಅಂದ್ರೆ ನಾನು ಈಗ ತಾನೇ ಹೋಗಿ ಕಾವೇರಿಯಲ್ಲಿ ಮಿಂದು ಎದ್ದು ಬರೋದು ಅಂತ ಹೇಳಿದ್ನಲ್ಲ, ಅದ್ರ ಬಗ್ಗೆ ಹೇಳ್ತಾ ಇದ್ದಾಳ ಗೋದಾದೇವಿ ಅಂತ ಅಂದ್ರೆ ಇಲ್ಲ, ಅದ್ರ ಬಗ್ಗೆ ಹೇಳ್ತಿಲ್ಲ. ಇಲ್ಲಿ ಆ ವರದನು ಎನ್ನುವಂತಹ ಒಂದು ಅಮೃತ ಸರೋವರ, ವರದನು ಎನ್ನುವಂತಹ ಆ ಅಮೃತ ಸರೋವರದಲ್ಲಿ ನಾವು ಮಿಂದು ಎದ್ದರೆ ನಮಗೆ ಎಂಥ ಅನುಭವ ಸಿಗತ್ತೋ. ನಮಗೆ ಅನುಭವ ಸಿಗದೆ ಇರ್ಬೋದು. ಈಗ ಯಾರೋ ಒಬ್ಬ ಮರಳುಗಾಡಿನಲ್ಲಿ ತಪ್ಪಿಸ್ಕೊಂಡ್ಬಿಟ್ಟಿದ್ದಾನೆ ದಾರಿ ತಪ್ಪಿ ಅಂತ ಅನ್ಕೊಳ್ಳೋಣ. ಅವನಿಗೆ ಎಷ್ಟೋ ದಿನಗಳಿಂದ ಅವನಿಗೆ ಊಟ ಇಲ್ಲ, ಆಹಾರ ಇಲ್ಲ, ನೀರಿಲ್ಲ. ನೀರಂತೂ ಇಲ್ವೇ ಇಲ್ಲ ಮರಳುಗಾಡಿನಲ್ಲಿ. ಹಾಗೆ ಅಲೆದಾಡ್ತಾ ಇದ್ದಾನೆ, ಗೊತ್ತು ಗುರಿ ಇಲ್ಲದೆ ಅಲೆದಾಡ್ತಾ ಇದ್ದಾನೆ. ಆಗ ಅವನಿಗೆ ದೂರದಲ್ಲಿ ಒಂದು ಸಣ್ಣ ಸರೋವರ ನೋಡಿದ್ರೆ ಅವನೇನ್ ಮಾಡ್ತಾನೆ? ನಿಧಾನಕ್ಕೆ ನಡ್ಕೊಂಡು ಹೋಗ್ತಾನ? ಖಂಡಿತ ಇಲ್ಲ. ಓಡ್ ಹೋಗಿ ಹೀಗೆ ಕೈಯಲ್ಲಿ ಎತ್ಕೊಂಡು ನೀರ್ ಕುಡಿತಾನ? ಅದೂ ಇಲ್ಲ. ಓಡ್ ಹೋಗಿ ದಪ್ಪಂತ ಅದ್ರೊಳಗೆ ಜಂಪ್ ಮಾಡ್ತಾನೆ, ಅದ್ರೊಳಗೆ ಬೀಳ್ತಾನೆ. ಹಾಗೆ ನಾವು ನೋಡೋ ಪ್ರಕಾರ ಅಂಥ ತಂಪಾದ ಅನುಭವವನ್ನ ಕೊಡುವವನು ಈ ನಮ್ಮ ವರದರಾಜ ಸ್ವಾಮಿ. ಆದ್ದರಿಂದಲೇ ಅಲ್ಲಿ ನೀರಾಟ ಅಂತ ಹೇಳಿ ನಾವು ನೋಡ್ಬೋದು. ಆಂಡಾಳ್ ದೇವಿ ಹೇಳಿದ್ದಾಳೆ. ಅವನು ಹೇಗೆ ಕಲ್ಪವೃಕ್ಷನಾಗಿದ್ದಾನೆ ಅಂತ ಅಂದ್ರೆ ಅದನ್ನೂ ಕೂಡ ನಮ್ಮ ಸ್ವಾಮಿ ದೇಶಿಕರು ಹೇಳ್ತಾರೆ. ನಾವು ಕೇಳಿದ್ದನ್ನೆಲ್ಲ ಅವನು ತಕ್ಷಣ ನಮಗೆ ಕೊಟ್ಟು ಬಿಡ್ತಾನೆ, ಅದಕ್ಕೋಸ್ಕರ ಅವನು ಕಲ್ಪವೃಕ್ಷನಾಗಿದ್ದಾನೆ ಅಂತ ಹೇಳಿ. ಮತ್ತೆ ಆ ಮರಳುಗಾಡಿನಲ್ಲಿ ಇರುವವನ್ನೇ ನೋಡೋಣ, ಆ ಉದಾಹರಣೆಯನ್ನೇ ನೋಡೋಣ. ಆ ಮರಳುಗಾಡಿನಲ್ಲಿ ಇರುವವನು ಎಷ್ಟೋ ದಿನಗಳು ಈ ರೀತಿ ಅಲೆದಾಡಿ, ಎಲ್ಲಾ ಕಡೆ ಅಲೆದಾಡಿ ನನಗ್ ನೀರು ಬೇಕು ಅಂತ ಹೇಳಿ ಅವನು ಕಲ್ಪವೃಕ್ಷದ ಕೆಳಗೆ ಕೂತ್ಕೊಂಡಿದ್ದಾನೆ, ಕೇಳ್ತಾನೆ. ಅಲ್ಲೇ ಒಂದು ಸರೋವರ ನಿರ್ಮಾಣ ಆಗತ್ತೆ, ಅವನಿಗೆ ನೀರು ಸಿಗತ್ತೆ. ನನಗೆ ಊಟ ಬೇಕು ಅಂತ ಹೇಳಿ ಅವನು ಕೇಳ್ತಾನೆ, ಅವನಿಗೆ ಹಸಿವೆ ಆಗಿರುತ್ತಲ್ಲ, ಅದಕ್ಕೋಸ್ಕರ ಅವನಿಗೆ ಊಟನೂ ಸಿಗುತ್ತೆ. ನನಗೆ ಹಾಸಿಗೆ ಬೇಕು ಅಂತ ಕೇಳ್ತಾನೆ, ಅವನಿಗೆ ಹಾಸಿಗೆನೂ ಸಿಗತ್ತೆ. ಈ ರೀತಿ ಅವನು ಕೇಳಿದ ಎಲ್ಲಾನು ಅವನಿಗೆ ಸಿಕ್ತು. ಯಾಕೆ ಅಂದ್ರೆ ಅವನು ಕಲ್ಪವೃಕ್ಷದ ಕೆಳಗೆ ಕೂತಿದ್ದಾನೆ. ಇದೇ ರೀತಿ ಅವನಿಗೆ ಇನ್ನೂ ಒಂದು ಯೋಚನೆಯೂ ಬಂತು. ಯಾಕೆ ಅಂದ್ರೆ ಅವನು ಮರಳುಗಾಡಿನಲ್ಲಿದ್ದಾನೆ, ಅಕ್ಕಪಕ್ಕ ಕಾಡುಗಳು ಇದೆ, ಆದ್ರೆ ಅವನಿಗೆ ದಾರಿ ಗೊತ್ತಿಲ್ಲ. ಯಾವ್ದಾದ್ರೂ ಪ್ರಾಣಿ ಬಂದು ನನ್ನನ್ನೇನಾದ್ರೂ ತಿಂದುಬಿಟ್ರೆ ಏನ್ ಮಾಡೋದು ಅಂತ ಅವನು ಅನ್ಕೊಳ್ತಾನೆ ಅಷ್ಟೇ. ಅವನು ಕೂತಿರೋದೆಲ್ಲಿ? ಕಲ್ಪವೃಕ್ಷದ ಹತ್ರ ಅಲ್ವಾ? ಆ ಪ್ರಾಣಿ ಬಂದು ಅವನು ತಿಂತು. ಆ ರೀತಿ ನಮ್ಮ ವರದ ಅಂಥ ಕಲ್ಪವೃಕ್ಷವ ಅಂತ ಕೇಳಿದ್ರೆ ಇಲ್ಲ, ನಮ್ಮ ವರದರಾಜ ಸ್ವಾಮಿ ಅಂಥ ಕಲ್ಪವೃಕ್ಷವಲ್ಲ. ಅವನು ನಮಗೆ ಯಾವುದು ಹಿತವೋ ಅಂಥದ್ದನ್ನ ಮಾತ್ರ ಕೊಡ್ತಾನೆ. ನಮಗೆ ಬಂದು ಆ ಪ್ರಾಣಿ ಬಂದು ನನ್ನನ್ನು ಹಿಡಿದು ತಿಂದ್ಬಿಟ್ರೆ ಅಂತ ಅವನು ಅನ್ಕೊಂಡ ತಕ್ಷಣ ಹೇಗೆ ಆ ಕಲ್ಪವೃಕ್ಷ ಅದನ್ನೂ ನೆರವೇರಿಸ್ತೋ ಅಂಥ ಕಲ್ಪವೃಕ್ಷ ನಮ್ಮ ವರದರಾಜ ಸ್ವಾಮಿ ಅಲ್ಲ. ನಮ್ಮ ಹಿತವನ್ನ ಅರಿತು ಅದಕ್ಕೆ ತಕ್ಕಂತೆ ಅವನು ನಮಗೆ ಫಲಪ್ರದಾನ ಮಾಡುವವನು. ಆ ರೀತಿಯಲ್ಲಿ ಈ ವರದರಾಜ ಸ್ವಾಮಿಯನ್ನು ಅದೇ ರೀತಿ ಈ ಕ್ಷೇತ್ರದಲ್ಲಿರುವಂತಹ
ಕಾವೇರಿ ನದಿಯನ್ನು ಸಹ ಈ ಒಂದು ದಿನ, ಈ ಒಂದು ಆರ್ದ್ರ ನಕ್ಷತ್ರದ ದಿನ, ಸ್ವಾಮಿ ರಾಮಾನುಜರ ನಕ್ಷತ್ರದ ದಿನ ನೆನೆಯೋದು ನಮಗೆ ಅತ್ಯಂತ ಒಂದು ಭಾಗ್ಯವಾದ ವಿಷಯ. ಇಂಥ ಸಮಯದಲ್ಲಿ ಇಲ್ಲಿ ಅತ್ಯಂತ ಎಲ್ಲ ದೊಡ್ಡವರು ನೆರೆದಿರುವಂಥ ಈ ಸಮಯದಲ್ಲಿ ಅಡಿಯನ್ನಿಗೆ ಮಾತನಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಅನುಮತಿ ಇದ್ರೆ ನಾನು ಮುಗಿಸ್ಕೊಳ್ತೀನಿ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿದ್ವಿಪ ಶಿರೋಭಂಗ ಪಂಚಾನ ಪರಾಕ್ರಮಃ ಶ್ರೀಮಾನ್ ವೆಂಕಟನಾಥಾರ್ಯ ಚಿರಂ ವಿಜೇತಾಂ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ